ಓಂ ನಮೋ ಭಗವತೆ ಪರಾಯ ಕಾಲಾಯ ನಮೋ ಭಗವತ್ಯೈ ಕಾಲರೂಪಿಣ್ಯೈ ದುರ್ಗಾಯೈ ಕಾಲಜೀವಗುಣಾಭಿಮಾನಿನೇ ಚತುರ್ಮುಖಾಯ ನಮಃ. ನಮಸ್ಸರ್ವೇಭ್ಯೋ ದೇವೇಭ್ಯಃ ದೇಶಕಾಲ ಅಭಿಮಾನಿಭ್ಯಃ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯ ಮುದೀರಯೇ. ಶ್ರೀ ಗುರುಭ್ಯೋ ನಮಃ. ಭಗವಂತಂ ಕಾಲರೂಪಿಣಂ ಅನಾದಿನಿಧನಂ ಸರ್ವೋತ್ತಮಂ ಸರ್ವತ್ರ ಸರ್ವೇಷು ಭೂತೇಷು ಸಮಂ ಚರಂತಂ ಭಗವಂತಂ ಕುಂತಿ ನೈಕವಿಧೈಃ ಪ್ರಕಾರೈಃ ವರ್ಣಯಾಮಾಸ. ತೇನೈವ ಚ ಸರ್ವಮನೋದೇಹ ಪ್ರೇರಕೇನ ಸರ್ವೇಷು ಕದಾಚಿತ್ ಕಲಹಃ ಜಾಯತೆ, ಕದಾಚಿತ್ ಸದ್ಭಾವನಾಪಿ ಸಮಜಾಯತೆ. ತಥಾಪಿ ಅಸ್ಯ ಭಗವತಃ ಚಿಕೀರ್ಷಿತಂ ತಸ್ಯ ಸಂಕಲ್ಪಂ ನ ಕೋಪಿ ಜಾನಾತಿ. ಅಯಂ ಚ ಭಗವಾನ್ ಭುವಿ ಅವತೀರ್ಯ ಜನಾನ್ ಪಶೂನ್ ದೇವಾಂಶ್ಚ ವಿಡಂಬಯತಿ ಇತಿ ಸರ್ವೈಃ ವಿದಿತಮೇವ. ಅಸ್ಯ ಕಶ್ಚಿತ್ ದಯಿತಃ ನಾಸ್ತಿ, ಅಸ್ಯ ಕಶ್ಚಿತ್ ದ್ವೇಷ್ಯೋ ವಾಪಿ ನ ವರ್ತತೆ. ಅಪರಶ್ಚ ಕಶ್ಚನ ಶ್ಲೋಕಃ ಭಾಗವತೆ ಏವ ವರ್ತಮಾನಃ ಸದಾ ಮಮ ಸ್ಮೃತಿಪಥಂ ಆದ್ರವತಿ. ಪ್ರಾಯೇಣೈತದ್ ಭಗವತಃ ಈಶ್ವರಸ್ಯ ವಿಚೇಷ್ಟಿತಂ ಮಿಥೋ ನಿಘ್ನಂತಿ ಭೂತಾನಿ ಭಾವಯಂತಿ ಚ ಯನ್ಮಿಥಃ ಇತಿ. ಸರ್ವಮೇತತ್ ಭಗವತ ಏವ ವಿಚೇಷ್ಟಿತಂ. ಸರ್ವೋಪ್ಯೇಷ ಭಗವತ ಏವ ಮಹಿಮಾ ವಿಶೇಷಃ. ತೇನೈವ ಚ ಸರ್ವಪ್ರೇರಕೇಣ ಪ್ರೇರಿತಾಃ ಜೀವಾಃ ಕದಾಚಿತ್ ಪರಸ್ಪರಂ ಸಂಭಾವಯಂತೆ, ಕದಾಚಿತ್ ಪರಸ್ಪರಂ ನಿಘ್ನಂತಿ. ಸರ್ವೋಪ್ಯಯಂ ಮಹಿಮಾ ವಿಶೇಷಃ ಅಸ್ಮಿನ್ ಲೋಕೆ ಅನಾದಿತಃ ಕಾಲಾತ್ ಪ್ರವರ್ತತೆ ಏವ, ಅನುವರ್ತತೆ ಅಪಿ ಚ ಅನಂತಂ ಕಾಲಂ ಅನುಸೃತ್ಯ. ಅಥಾಯಂ ಭಾಗವತೆ ಪ್ರಥಮೇ ಸ್ಕಂದೆ ಅಷ್ಟಮೇ ಅಧ್ಯಾಯೇ 32 ಶ್ಲೋಕಃ. 1ನೇ ಸ್ಕಂದದ 8ನೇ ಅಧ್ಯಾಯದ 32ನೇ ಶ್ಲೋಕ. ನವೇದ ಕಶ್ಚಿತ್ ಭಗವಂಶ್ಚಿಕೀರ್ಷಿತಂ ಇತಿ. ನೀನು ಕಾಲಪುರುಷನಾಗಿದ್ದೆ, ಈಶಾನನಾಗಿದ್ದೆ, ಎಲ್ಲರಿಗೂ ಕೂಡ ಪ್ರೇರಕನಾಗಿದ್ದೆ, ಎಲ್ಲರನ್ನೂ ಕೂಡ ಸಮಾನವಾಗಿ ನೀನು ಪ್ರೇರಿಸ್ತೆ. ಅವರವ್ರ ಯೋಗ್ಯತೆಯನ್ನು ಅನುಸರಿಸಿ ನೀನು ಪ್ರೇರಿಸ್ತೆ ಅಷ್ಟೇ ಹೊರತು ನಿನಗೆ ಅದರಲ್ಲಿ ಯಾವುದೇ ಹಿತಾಸಕ್ತಿಯೂ ಕೂಡ ಇಲ್ಲ. ಹೀಗೆ ನಿನ್ನ ಸ್ವಭಾವವನ್ನು, ನಿನ್ನ ಈ ಮಹಿಮಾ ವಿಶೇಷವನ್ನು ನಾನೂ ಒಂದಿಷ್ಟು ಬಲ್ಲೆ ಅಂತ ಇದ್ದಾಳೆ ಕುಂತಿ. ಈ ಒಂದು ಪ್ರಸಂಗವನ್ನು ನೋಡಿದಾಗೆಲ್ಲ ಭಾಗವತದಲ್ಲೇ ಬರುವಂಥ, ಪ್ರಾಯ ಈ ಹಿಂದೆ ಬಂದಿದ್ದಿರಬೇಕದು, ಆ ಶ್ಲೋಕ ನನಗೆ ನೆನಪಿಗೆ ಬರ್ತದೆ. ಪ್ರಾಯೇಣೈತದ್ ಭಗವತಃ ಈಶ್ವರಸ್ಯ ವಿಚೇಷ್ಟಿತಂ ಮಿಥೋ ನಿಘ್ನಂತಿ ಭೂತಾನಿ ಭಾವಯಂತಿ ಜಯನ್ಮಿಥಃ ಅಂತ. ಇದೆಲ್ಲ ಈಶ್ವರನ ಮಹಿಮೆ, ಭಗವಂತನ ಮಹಿಮೆ ಇದು. ಯಾಕೆಂದರೆ ಕೆಲವು ಬಾರಿ ಈ ಜೀವರು ಪರಸ್ಪರ ಸಂಘರ್ಷ ಮಾಡ್ತಾರೆ, ಪರಸ್ಪರ ಹೊಡೆದಾಡ್ತಾರೆ, ಮನಸ್ಸನ್ನು ನೋಯಿಸ್ಕೊಳ್ತಾರೆ. ಕೆಲವು ಬಾರಿ ಪರಸ್ಪರ ಸನ್ಮಾನಿಸ್ಕೊಳ್ತಾರೆ, ಪರಸ್ಪರ ಬಹಳ ಜೀವದ ಗೆಳೆಯರಂತೆ ಪ್ರೀತಿಸ್ತಾರೆ.
ಇವತ್ತು ಪ್ರೀತಿಸಿದವರು ನಾಳೆ ದ್ವೇಷಿಸ್ತಾರೆ, ಇವತ್ತು ದ್ವೇಷಿಸಿದವರು ನಾಳೆ ಪ್ರೀತಿಸ್ತಾರೆ. ಇದೆಲ್ಲ ಯಾಕೆ ಹೀಗೆ ಏನೂ ಗೊತ್ತಾಗೋದಿಲ್ಲ. ಭಗವತಃ ಈಶ್ವರಸ್ಯ ವಿಚೇಷ್ಟಿತಂ. ಎಲ್ಲವೂ ಕೂಡ ಅವರವರ ಸ್ವಭಾವವನ್ನು ಹೊಂದಿಕೊಂಡಿದೆ, ಅವರವರದೇ ಆದ ಯೋಗ್ಯತೆ ಇದೆ. ಆ ಯೋಗ್ಯತೆಯನ್ನು ಅನುಸರಿಸಿ ಹೀಗೆಲ್ಲ ಆಗ್ತದಷ್ಟೇ. ಅದನ್ನು ಬಿಟ್ಟು ಇನ್ನೇನು ಹೇಳಲಿಕ್ಕೆ ಬರೋದಿಲ್ಲ. ಹೀಗೆ ಅವರವರ ಯೋಗ್ಯತೆ ಇದೆ, ಅದಕ್ಕನುಗುಣವಾಗಿ ಭಗವಂತ ಅವರನ್ನು ಪ್ರೇರಿಸ್ತಾ ಇದ್ದಾನೆ. ಅದಕ್ಕನುಗುಣವಾಗಿ ಎಲ್ಲ ಕೆಲಸಗಳು ಕೂಡ ನಡೀತಾ ಇವೆ ಅಷ್ಟೇ. ಎಲ್ಲದರ ಹಿಂದೆ ನಾವು ಭಗವಂತನ ಮಹಿಮೆಯನ್ನೇ ಕಾಣಬೇಕು. ಪ್ರಾಯೇಣೇತದ್ ಭಗವತಃ ಈಶ್ವರಸ್ಯ ವಿಚೇಷ್ಟಿತಂ ಅನ್ನುವ ಆ ಶ್ಲೋಕ ನಮಗೆ ಅದನ್ನೇ ಕಲಿಸಿದೆ. ಇಲ್ಲಿಯೂ ಕೂಡ ಈ ಪ್ರಸಂಗದಲ್ಲೂ ಕೂಡ ಈ ಕುಂತಿ ಅದನ್ನೇ ಭಗವಂತನ ಬಗ್ಗೆ ಹೇಳ್ತಿದ್ದಾಳೆ. ಅದರ ಮುಂದೆ 32ನೇ ಶ್ಲೋಕ ಈಗ ಬರುವಂಥದ್ದು ನಾವು ನೋಡಬೇಕಾದದ್ದು. ನವೇದ ಕಶ್ಚಿತ್ ಭಗವಂ ಶ್ರೀಕೀರ್ಷಿತಂ ಅಂತ. ಅನೇಕ ಜನ ಅಜ್ಞಾನಿಗಳಾದವರು ನಿನ್ನ ಬಗ್ಗೆ ತಪ್ಪು ತಿಳುವಳಿಕೆ ಇಟ್ಕೊಂಡಿದ್ದಾರೆ. ನೀನು ಕೌರವರನ್ನು ಪರಿತ್ಯಜಿಸಿ ಪಾಂಡವರ ಪಕ್ಷವನ್ನು ಸೇರಿದೆ, ಆದ್ದರಿಂದ ನಿನ್ನ ಬಂಧುಗಳಾದಂಥ ಪಾಂಡವರ ಬಗ್ಗೆ ನಿನಗೊಂದು ಪಕ್ಷಪಾತ ಇದೆ ಅಂತೆಲ್ಲ ಕೆಲವು ಜನ ಮಾತಾಡ್ತಾರೆ. ಹಾಗೆ ಭಾವಿಸಿದ್ದಾರೆ. ಕೆಲವರು ಭಾವಿಸ್ತಾರೆ, ಕೆಲವರು ಭಾವಿಸಿ ಮಾತಾಡ್ತಾರೆ, ಕೆಲವರು ಮಾತಾಡದೇ ಇರಬಹುದು. ಭಾವನೆ ಅಂತೂ ಅವರಲ್ಲಿ ಉಳಿದಿದೆ. ನೀನು ಕೂಡ ಒಬ್ಬ ಮನುಷ್ಯರಂತೆ ಅಂತ ಕಾಣಿಸ್ಕೊಳ್ತಿ, ಆದರೆ ನಿನ್ನ ಒಳಗಿನ ಅಭಿಪ್ರಾಯ ಮಾತ್ರ ಯಾರಿಗೂ ಕಾಣಿಸೋದಿಲ್ಲ. ಇದೇ ಬಹಳ ಆಶ್ಚರ್ಯ. ಇದರಲ್ಲಿ ಹೀಗೆ ಯಾರೋ ಕೌರವರನ್ನು ದ್ವೇಷಿಸಿ ಅವ್ರ ಮೇಲೆ ಪಕ್ಷಪಾತ ಮಾಡಿ ಪಾಂಡವರನ್ನು ಈತ ಅಪ್ಪಿಕೊಂಡ ಅಂತನ್ನುವ ಮಾತುಗಳೇನಿವೆ, ಇದು ಇತ್ತೀಚಿನವರು ಯಾರೋ ಬುದ್ಧಿಜೀವಿಗಳು ಹೇಳಿದಂಥ ಮಾತಲ್ಲ. ಇದು ಆಗಿನ ಕಾಲದಲ್ಲೇ ಸ್ವಯಂ ಕೃಷ್ಣನ ಅಣ್ಣನಾದಂಥ ಬಲರಾಮನೇ ದುರ್ಯೋಧನನ ಬಗ್ಗೆ ಪಕ್ಷಪಾತ ಉಳ್ಳವನಾಗಿದ್ದ. ಅವನಿಗೆ ಕೃಷ್ಣ ಹೀಗೆ ಆ ದುರ್ಯೋಧನನಿಗೆ ಅನ್ಯಾಯ ಮಾಡಿದ ಅಂತ ಭಾವಿಸಿ ಅವನು ಮುನಿಸಿಕೊಂಡಿದ್ದ ಈ ಬಲರಾಮ ಅಂತ ಅನ್ನೋದು ನಮ್ಗೆ ಗೊತ್ತಿದೆ. ಮತ್ತೊಬ್ಬ ಉದಂಕ ಅಂತ ದೊಡ್ಡ ಋಷಿ, ಅವನಿಗೂ ಕೂಡ ಈ ದುರ್ಯೋಧನನ ಬಗ್ಗೆ ಏನೋ ಮೋಹ. ಅಂಥವನು ಕೂಡ ಕೃಷ್ಣನಿಗೆ ಹಿಡಿ ಶಾಪ ಕೊಡ್ಲಿಕ್ಕೆ ತಯಾರಾಗಿಬಿಟ್ಟಿದ್ದ. ಮತ್ತೊಬ್ಬಳು ಗಾಂಧಾರಿ, ಭಗವಂತ ಮನಸ್ಸು ಮಾಡಿದರೆ ಈ ಯುದ್ಧವನ್ನು ನಿಲ್ಲಿಸಬಹುದಿತ್ತು ಅಂತ ಭಾವಿಸಿದ್ಲು. ಹೀಗೆ 3 ಪ್ರಧಾನ ಪಾತ್ರಗಳು ನಮಗೆ ಕಾಣಿಸ್ತವೆ. ಆದರೆ ನಾವು ಇದನ್ನು ಗಮನಿಸಬೇಕು. ಸಮಂ ಚರಂತಂ ಸರ್ವತ್ರ, ಎಲ್ಲ ಕಡೆ ಕೂಡ ಭಗವಂತ ಸಮಾನವಾಗಿ ವರ್ತಿಸ್ತಾನೆ. ಅವರವರ ಯೋಗ್ಯತೆಗೆ ಅನುಗುಣವಾಗಿ ಅವರವರಿಂದ ಕೆಲಸ ಆಗಬೇಕಾಗಿದೆ. ಕ್ಷುದ್ರ ಮಿಶ್ರಾಣಿಯವ ಬೀಜಾನಿ ಅಂತ ಐತರೇಯ ಉಪನಿಷತ್ತು ವರ್ಣನೆ ಮಾಡ್ತದೆ. ಯಥಾ ಶಾಲ್ಯಾದಿ ಬೀಜಾನಿ ಭಿನ್ನ ಬೀಜಾಣಿ ಸರ್ವಶಃ. ಗೋಧಿಯ ಬೀಜ, ಅಕ್ಕಿಯ ಬೀಜ, ಜೋಳದ ಬೀಜ, ಹೀಗೆಲ್ಲ ಅನೇಕ ಥರದ ಬೀಜಗಳಿವೆ. ಒಂದೊಂದು ಬೀಜ ಒಂದೊಂದು ಮರವನ್ನು, ಒಂದೊಂದು ಸಸ್ಯವನ್ನು ಹುಟ್ಟಿಸ್ತದೆ. ಅದರಂತೆ ಆಯಾ ಬೀಜಕ್ಕೆ ಆಯಾ ಸಸ್ಯವಾಗಿ, ಹೆಮ್ಮರವಾಗಿ ವಿಕಸಿಸುವ ಶಕ್ತಿ ತಾನಾಗೇ ಇರ್ತದೆ. ಆದ್ದರಿಂದ ಆ ವಿಕಸಿಸುವ ಹಂತದಲ್ಲಿ ಯಾವಾಗ ಏನೇನು ಆಗಬೇಕು ಅಂತನ್ನೋದು ಕೂಡ ಅವರವ್ರ ಯೋಗ್ಯತೆಯಲ್ಲೇ ಸೇರಿ ಹೋಗಿದೆ. ಆದ್ದರಿಂದ ಭಗವಂತ ಅದನ್ನು ಏನು ಯೋಗ್ಯತೆಯಲ್ಲಿ ಸೇರಿ ಹೋಗಿದೆ ಅದನ್ನು ಆಗುವಂತೆ ಮಾಡ್ತಾನಷ್ಟೆ, ಅನ್ಫೋಲ್ಡ್ ಮಾಡ್ತಾನೆ ಅದನ್ನು. ಈಗಾಗಲೇ ಅದು ತೀರ್ಮಾನ ಆಗಿ ಹೋಗಿದೆ. ಅದನ್ನು ಅನ್ಫೋಲ್ಡ್ ಮಾಡಿದಾಗ ಜಗತ್ತಿನ ಎದುರಿಗೆ ಅದು ಕಾಣಿಸ್ತದಷ್ಟೆ. ನಿಮಿತ್ತ ಮಾತ್ರ ಭವಸವ್ಯಸ ಚಿನ್ನಂತ ಅರ್ಜುನನಿಗೆ ಅವನು ಹೇಳುವುದು ಕೂಡ ಅದನ್ನೇ. ಮಯೈವೇತೆ ನಿಹತಃ ಪೂರ್ವಮೇವ. ಇವರೆಲ್ಲ ಈಗಾಗಲೇ ಸತ್ತು ಹೋಗಿದ್ದಾರೆ. ಪಾಪಿ ಪಾಪೇನ ಹನ್ಯತೆ. ಅವರು ಮಾಡಿದ ಪಾಪದ ಪರಿಣಾಮವಾಗಿ ಈಗಾಗಲೇ ಅವರಿಗೆ ಸಾವು ನಿಶ್ಚಿತವಾಗಿದೆ. ನಾನು ಕಾಲಪುರುಷನಾದ ಭಗವಂತ ನಾನು ಅವರನ್ನು ಕೊಂದೇ ಹಾಕಿಬಿಟ್ಟಿದ್ದೇನೆ. ನೀನು ಅವರನ್ನು ಈಗ ಕೊಲ್ಲಷ್ಟೇ. ಅದಕ್ಕೊಂದು ನಿಮಿತ್ತ ಮಾತ್ರ ಆಗುವಂತ ಅವಳು ಕೃಷ್ಣ ಅರ್ಜುನನಿಗೆ ಸಮಾಧಾನ ಹೇಳ್ತಾನೆ. ಇದು ಆ ಭಗವಂತನ ಮಹಿಮ. ಹೀಗೆ ಅವನು ಕೌರವ ಪಾಂಡವರಲ್ಲಿಯೂ ಕೂಡ ಸಮಾನವಾಗೇ ವರ್ತಿಸಿದ. ಆದರೆ ಆ ಕೌರವರ ಪಾಂಡವರ ಯೋಗ್ಯತೆಯಲ್ಲಿ ಅವರ ಆ ಜೀವನದಲ್ಲಿ ಈ ಥರ ಸಂಘರ್ಷ ಮಾಡಿ ಕುಲಕ್ಷಯಕ್ಕೆ ಕಾರಣ ಆಗುವಂಥ ದೊಡ್ಡ ಯುದ್ಧವನ್ನು ಮಾಡುವುದು, ಅದೆಲ್ಲವೂ ಕೂಡ ಅವರವರ ಯೋಗ್ಯತಾದಲ್ಲೇ ಎದ್ದುಬಿಟ್ಟಿರ್ತದೆ. ಇದನ್ನು ನಾವು ಗಮನಿಸಬೇಕು. ಯೋಗ್ಯತಾದಲ್ಲಿ ಅದು ಸೇರಿಕೊಂಡಿದೆ ಅಂತ ನನ್ನ ಅಭಿಪ್ರಾಯ. ಯೋಗ್ಯತಾ ಅಂದರೆ
ಆ ಕೆಲಸವನ್ನು ಮಾಡುವ ಮೂಲಭೂತವಾದ ಶಕ್ತಿ ಅಂತಷ್ಟು ಮಾತ್ರ ಅಲ್ಲ, ಮುಂದೆ ಏನೇನು ಆಗಬೇಕು ಅಂತ ಅನ್ನೋದೆಲ್ಲವೂ ಕೂಡ ಆ ಬೀಜದಲ್ಲೇ ಸೇರಿ ಹೋಗಿದೆ. ಇದನ್ನು ನಾವು ಗಮನಿಸಬೇಕು. ಮಾವಿನ ಬೀಜಗಳನ್ನೇ 100 ಬೀಜಗಳನ್ನು ತಂದು ಆ ಒಂದೊಂದು ಬೀಜವನ್ನು ಒಂದೊಂದು ಮರವಾಗಿ ನೆಟ್ಟರೂ ಕೂಡ ಅದರಲ್ಲಿ ಆ ನೆಟ್ಟಂತಹ 100 ಮರಗಳು ಕೂಡ ಮೊಳಕೆ ಒಡೆಯೋದಿಲ್ಲ. ಮೊಳಕೆ ಒಡೆದ ಎಲ್ಲ ಮರಗಳು ಕೂಡ ಹೆಮ್ಮರ ಆಗೋದಿಲ್ಲ. ಹೆಮ್ಮರ ಆದಂಥ ಎಲ್ಲ ಮಾವಿನ ಮರಗಳು ಕೂಡ ಸಮಾನವಾಗಿ ಏನು ಮಾವಿನ ಹಣ್ಣುಗಳನ್ನು ಬಿಡೋದಿಲ್ಲ. ರುಚಿ ಹೆಚ್ಚು ಕಡಿಮೆ ಒಂದೇ ಥರ ಇರಬಹುದು, ಆದರೆ ಒಂದೇ ಥರ ಹಣ್ಣನ್ನು, ಒಂದೇ ಪ್ರಮಾಣದ ಹಣ್ಣನ್ನಂತೂ ಬಿಡೋದಿಲ್ಲ, ಇದು ನಿಶ್ಚಿತ. ಆ ಗಿಡದ ಎತ್ತರ ಅಗಲ ಅದೆಲ್ಲ ಅಷ್ಟೇ ಇರೋದಿಲ್ಲ, ಅದರ ಆಯುಷ್ಯ ಅಷ್ಟೇ ಇರೋದಿಲ್ಲ. ಅಂತೂ ಯಾವ ಬೀಜದಿಂದ ಒಂದು ಗಿಡ ಮೊಳೆತಿದೆ ಆ ಬೀಜದಲ್ಲಿ ಮುಂದೆ ಏನೇನಾಗಬೇಕು ಅಂತನ್ನುವುದೆಲ್ಲವೂ ಕೂಡ ಒಳಗೆ ಸೇರಿಕೊಂಡೇ ಬಿಟ್ಟಿದೆ. ಆ ಸೇರಿಕೊಂಡೇ ಬಿಟ್ಟಿರುವುದರಿಂದ ಭಗವಂತ ಅದನ್ನು ಪ್ರತ್ಯೇಕವಾಗಿ ಮಾಡುವುದಲ್ಲ, ಅವನದನ್ನು ಆಗಗೊಡುವುದು ಅಷ್ಟೇ ಅಂತ ಹೀಗೆ ನಾವು ಅದನ್ನು ತಿಳ್ಕೊಳ್ಬೇಕು. ಅದಕ್ಕಾಗಿ ಹೀಗೆ ಕೌರವರ ಪಕ್ಷವನ್ನು ಈತ ಬುದ್ಧಿಪೂರ್ವಕವಾಗಿ ಪರಿತ್ಯಾಗ ಮಾಡಿದ, ಕೌರವರನ್ನು ದ್ವೇಷಿಸಿದ, ಪಾಂಡವರನ್ನೇ ಅಷ್ಟೇ ಮೆಚ್ಚಿದ ಅಂತ ಹೀಗೆ ಜನ ಮಾತಾಡ್ತಾರಷ್ಟೆ. ಆದರೆ ಅವರೆಲ್ಲ ಅಜ್ಞಾನಿಗಳು. ಯಸ್ಯ ತವ ಯೋಗ್ಯತಾತಿರೇಕೇಣ ಕರ್ಹಿಚಿತ್ ಕಶ್ಚಿತ್ ದಯಿತಃ ನಾಸ್ತಿ. ನಿನಗೆ ಆ ಯೋಗ್ಯತೆ ಹೊರತಾಗಿ ಯಾರೊಬ್ಬನೂ ಕೂಡ ಪ್ರೀತಿ ಪಾತ್ರನಿಲ್ಲ, ದ್ವೇಷನೂ ಕೂಡ ಯಾರೂ ಇಲ್ಲ. ಇಷ್ಟಾದರೂ ಕೂಡ ನಿನ್ನಲ್ಲಿ ನೃಣಾಂ ಅಸುರ ಪ್ರಕೃತಿನಾಂ ಮತಿ ವಿಷಮಾಹ. ಯಾರಿಗೆ ಅಸುರ ಸ್ವಭಾವ ಇದೆ, ಮೂಲತಃ ದುಷ್ಟ ಸ್ವಭಾವವೇ ಇದೆ, ಅಥವಾ ಸತ್ಸ್ವಭಾವ ಇದ್ದರೂ ಕೂಡ ಅಸುರ ಸ್ವಭಾವದ ಸಂಪರ್ಕ ಅವರಿಗಾಗಿದೆ, ಅವರಿಗೆ ಅರ್ಜುನಂ ಅನುಗ್ರಾಹ್ಯಾಹಂ ಅಯಂ ದುರ್ಯೋಧನಂ ದ್ವೇಷ್ಟಿ. ಇವನು ಅರ್ಜುನನಿಗೆ ಅನುಗ್ರಹ ಮಾಡಿದ, ದುರ್ಯೋಧನಿಗೆ ದ್ವೇಷ ಮಾಡಿದ ಅಂತೆಲ್ಲ ಅನಿಸಿಬಿಡ್ತದೆ ಅವರಿಗೆ. ಅವಜಾನಂತಿ ಮಾಂ ಮೂಢಾಃ ಮಾನುಷೀಂ ತನುಮಾಶ್ರಿತಂ ಪರಂಭಾವಮಜಾನಂತಹ ಮಮ ಭೂತ ಮಹೇಶ್ವರಂ ಅಂತ ಭಗವದ್ಗೀತಾದಲ್ಲಿ ಕೃಷ್ಣ ಹೇಳಿದ್ದು ಕೂಡ ಇಂಥದೇ ಒಂದು ಸಂದರ್ಭವನ್ನು ಗಮನಿಸಿಯೇ. ಮೂರ್ಖರು ಅವಜಾನಂತಿ ಮಾಂ ಮೂಢಾಃ ಮಾನುಷೀಂ ತನುಮಾಶ್ರಿತಂ. ಮನುಷ್ಯರಂತೆ ಕಾಣುವ ಈ ಶರೀರವನ್ನು ಹೊತ್ತು ನಾನು ಬಂದಿದ್ದೇನಲ್ಲ, ನನ್ನನ್ನು ಈ ಜನ ತಿರಸ್ಕಾರ ಮಾಡ್ತಿದ್ದಾರೆ. ಅನೇಕ ಜನರಿಗೆ ನಾನು ಭಗವಂತನ ಅವತಾರ ಅಂತ ಗೊತ್ತಿಲ್ಲ. ಭಗವಂತನ ಅವತಾರ ಅಂತ ಗೊತ್ತಿದ್ರೂ ಕೂಡ ಉದಂಕ, ಗಾಂಧಾರಿ ಮತ್ತು ಬಲರಾಮ ಮೊದಲಾದವರಿಗೆ ಇವನು ಯಾಕೆ ಹೀಗೆ ಮಾಡ್ತಾನೆ ಅಂತ ಅನ್ನೋದು ಗೊತ್ತಿಲ್ಲ. ಅರ್ಜುನ ಆತನ ತಂಗಿಯ ಗಂಡ ಆದ್ದರಿಂದ, ಭಗವಂತನ ತಂಗಿ ಸುಭದ್ರೆ ಅವಳು ಗಂಡ ಆದ್ದರಿಂದ ಅವಳ ಬಗ್ಗೆ ಪಕ್ಷಪಾತ ಮಾಡಿದ ಅಂತ ಎಲ್ಲರೂ ಕೂಡ ಭಾವಿಸ್ಕೊಂಡು ಬಿಡ್ತಾರಷ್ಟೇ. ಜಗತ್ತಿನಲ್ಲಿ ಏನು ನಡೀತಿದೆಯೋ ಅದನ್ನು ನಾವು ನೋಡಿ ನಮ್ಮ ಮೂಗಿನ ನೇರಕ್ಕೆ ನಡೆಯುವುದೆಲ್ಲವನ್ನು ಕೂಡ ಭಗವಂತನ ವಿಷಯದಲ್ಲಿ ಅಪ್ಲೈ ಮಾಡಲಿಕ್ಕೆ ಹೋಗ್ತೇವೆ. ಅದೇ ಸಮಸ್ಯೆ. ಆದರೆ ಭಗವಂತ ಹೀಗೆ ಯಾರನ್ನು ದ್ವೇಷಿಸುವುದಲ್ಲ, ಯಾರನ್ನು ಪ್ರೀತಿಸುವುದೂ ಇಲ್ಲ. ತಾಭ್ಯಾಂ ಉಭಾಭ್ಯಾಂ ಬಹುಚಿತ ಪುಣ್ಯ ದ್ವೇಷ ನಿಚಯಂ ಅವಗಣ್ಯ. ಬಹಳ ದೀರ್ಘಕಾಲದಿಂದ ಪುಣ್ಯವನ್ನು ಕೆಲವರು ಗಳಿಸಿದ್ದಾರೆ, ಪಾಪವನ್ನು ಕೆಲವರು ಗಳಿಸಿದ್ದಾರೆ. ಅದನ್ನೆಲ್ಲ ಪರಿಗಣಿಸಿ ಈ ಭಗವಂತ ಅವರಿಗೆ ಏನೇನು ಕೊಡಬೇಕೋ ಅದನ್ನು ಕೊಡ್ತಾನಷ್ಟೆ. ನೃಣಾಂ ವಿಡಂಬನಂ ಕುರುವನ್ ಈಹ ಮಾನಸ್ಯ ಚೇಷ್ಟ ಮಾನಸ್ಯ. ಇವನು ಈ ಜಗತ್ತಿನಲ್ಲಿ ಬಂದಾಗ ಇವನು ವರ್ತನೆ ಹೇಗಿರ್ತದಂದರೆ, ಒಬ್ಬ ಮನುಷ್ಯ ಹೇಗೆ ಮಾಡಬೇಕು ಹಾಗೇ ಇವನು ವರ್ತನೆ ಇರ್ತದೆ. ತೀರಾ ಕ್ಷುಲ್ಲಕನಾದ ಮನುಷ್ಯನಂತೆ ಅಲ್ಲ, ಅದರಲ್ಲಿ ಒಬ್ಬ ಶ್ರೇಷ್ಠ ಮನುಷ್ಯನಂತೆ. ಶ್ರೇಷ್ಠ ಮನುಷ್ಯ ಹೆಚ್ಚು ಸಮತೋಲನದ ದೃಷ್ಟಿಕೋನ ಇರುವಂತಹ, ಹೆಚ್ಚು ನಾಜೂಕಿನ ವರ್ತನೆ ಇರುವಂತಹ, ಮನುಷ್ಯ ಲೋಕದಲ್ಲೇ ಅತಿ ಹೆಚ್ಚು ಶ್ರೇಷ್ಠನಾದಂತಹ ಒಬ್ಬ ಮನುಷ್ಯ ಹೇಗೆ ವರ್ತಿಸ್ಯಾನೋ ಹಾಗೆ ವರ್ತಿಸ್ತಾನೆ. ಅದಕ್ಕಾಗಿ ದ್ವಿಷದನ್ನಂ ನ ಭೋಕ್ತವ್ಯಂ ದ್ವಿಷಂತಂ ನೈವ ಭೋಜಯೇತ್. ಪಾಂಡವಾನ್ ದ್ವಿಷಸೇ ರಾಜನ್ ಮಮ ಪ್ರಾಣಾಹಿ ಪಾಂಡವಾಹ. ಸಂಪ್ರೀತಿ ಭೋಜ್ಯಾನ್ಯನ್ಯಾನಿ ಅಪದ್ಭೋಜ್ಯಾನಿ ವಾ ಪುನಃ ನಚ ಸಂಪ್ರೀಯಸೇ ರಾಜನ್ ನಚೈವ ಅಪದ್ಗತಾ ವಯಂ ಅಂತೆಲ್ಲ ದುರ್ಯೋಧನನಿಗೆ ಆತ ಮುಖಕ್ಕೆ ಹೊಡೆದಂತೆ ಹೇಳಿದ. ನೀನು ಪಾಂಡವರನ್ನು ದ್ವೇಷಿಸಿದ್ದಿ, ಅದರಿಂದ ನನ್ನನ್ನು ಕೂಡ ದ್ವೇಷಿಸಿದಂತಾಯಿತು. ಮಮ ಪ್ರಾಣಾಹಿ ಪಾಂಡವ, ಪಾಂಡವರು ಅವರು ನನ್ನ ಪ್ರಾಣ. ದ್ವಿಷದನ್ನಂ ನ ಭೋಕ್ತವ್ಯಂ, ಶತ್ರುವಿನ ಅನ್ನವನ್ನು ಊಟ ಮಾಡಬಾರ್ದು, ಅವನಿಗೆ ನಾವು ಊಟನೂ ಮಾಡಿಸ್ಬಾರ್ದು.
ನಾವು ಎಲ್ಲಿಯಾದರೂ ಊಟ ಮಾಡಬೇಕಾದ ಪ್ರಸಂಗ ಇದ್ದರೆ ಅದಕ್ಕೆ ಎರಡೇ ಕಾರಣ. ಸಂಪ್ರೀತಿ ಭೋಜ್ಯಾನ್ಯನ್ನಾನಿ, ಯಾರು ನಮಗೆ ಪ್ರೀತಿಯಿಂದ ಊಟಕ್ಕೆ ಕೊಡ್ತಾರೋ, ಊಟಕ್ಕೆ ಕರೀತಾರೋ ಅಲ್ಲಿ ಹೋಗಿ ಊಟ ಮಾಡಬೇಕು. ಅಥವಾ ಆಪದ್ಭೋಜ್ಯಾನಿವಾ ಪುನಃ, ಪ್ರೀತಿಯಿಂದ ಕರೆದಿಲ್ಲದೆ ಹೋದರೂ ಕೂಡ ನಮಗೇನಾದರೂ ಆಪತ್ತಿದ್ದಾಗ ಯಾರು ಮನೆಯಲ್ಲಿ ಊಟ ನಡೆದಿರ್ತದೆ ಅಲ್ಲಿ ಅವರು ನಮ್ಮನ್ನು ಪ್ರೀತಿಯಿಂದ ಆಹ್ವಾನಿಸದೇ ಇದ್ದರೂ, ದ್ವೇಷ ಅಂತೂ ಮಾಡಲಿಲ್ಲಲ್ಲ ಸಾಕು, ಹೊಡೆದು ಹಟ್ಟಲಿಲ್ವಲ್ಲ ಅಂತ ಭಾವಿಸಿ ಅಲ್ಲಿ ಹೋಗಿ ಊಟ ಮಾಡಿ ಬರ್ತೇವೆ. ಹೀಗೆ ಆಪತ್ಕಾಲ ಇದ್ದಾಗ, ಏನೋ ಸಮಸ್ಯೆ ಇದ್ದಾಗ ಊಟ ಮಾಡ್ತೇವೆ. ನಚ ಸಂಪ್ರೀಯಸೇ ರಾಜನ್, ದುರ್ಯೋಧನ ನಿನಗೆ ನನ್ನ ಬಗ್ಗೆ, ಪಾಂಡವರ ಬಗ್ಗೆ ಪ್ರೀತಿಯೂ ಇಲ್ಲ. ನಚೈವ ಆಪದ್ಗತ ವಯಂ, ಏನೂ ಪ್ರೀತಿ ಇಲ್ಲದೆ ಇದ್ರೂ ಕೂಡ ನಿನ್ನ ಮನೆಯಲ್ಲಿ ಊಟ ಮಾಡಲಿಕ್ಕೆ ನನಗೇನು ಗರ ಬಡದಿದೆ, ನಾನ್ಯಾಕೆ ನಿನ್ನ ಮನೆಯಲ್ಲಿ ಊಟ ಮಾಡಬೇಕು ಅಂತ ಆತನಿಗೆ ಹೇಳಿಬಿಟ್ಟ. ಹೀಗೆ ಒಬ್ಬ ವ್ಯಕ್ತಿ ತಾನು, ತನ್ನ ಬಂಧುಗಳು ಅವರ ಪರವಾಗಿ ವರ್ತಿಸುವುದು ಈ ಜಗತ್ತಿನಲ್ಲಿ ಸಹಜ. ಅದರಂತೆ ಈ ಭಗವಂತನೂ ಮಾಡ್ತಿದ್ದಾನೆ ಅಂತ ಆತ ತಿಳ್ಕೊಂಡ್ಬಿಟ್ಟ. ಜನರೆಲ್ಲರೂ ಹಾಗೆ ತಿಳ್ಕೊತಾರೆ, ಇವತ್ತು ಹಾಗೆ ತಿಳ್ಕೊಂಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಆಗಿನ ಕಾಲದಲ್ಲೂ ಕೂಡ ಹಾಗೆ ತಿಳ್ಕೊಂಡಿದ್ರು. ಆದರೆ ಭಗವಂತ ಎಲ್ಲರ ಯೋಗ್ಯತೆಯನ್ನು ಬಲ್ಲವನು. ಅವ್ರು ಹಿಂದೆ ಏನೇನು ಮಾಡಿದ್ದಾರೆ ಅಂತ ಅನ್ನೋದು ಅವನಿಗೆ ಗೊತ್ತಿದೆ. ಅವರ ಮೂಲಭೂತವಾದ ಯೋಗ್ಯತೆ ಏನಿದೆ ಗೊತ್ತಿದೆ. ಮುಂದೆ ಅವ್ರು ಎಲ್ಲಿಗೆ ಹೋಗಬೇಕಾಗಿದೆ ಅಂತ ಅನ್ನೋದು ಗೊತ್ತಿದೆ. ಎಲ್ಲಿಗೆ ಹೋಗಬೇಕು ಅಂತ ತೀರ್ಮಾನ ಮಾಡುವವನು ಅವನಲ್ಲ. ನನ್ನ ಮಾತು ಕೆಲವು ಬಾರಿ ಔಟ್ ಆಫ್ ವೇ ಅಂತ ಅನಿಸ್ಬೋದು ನಿಮಗೆ. ಅವನ ಯೋಗ್ಯತೆ ಅದನ್ನು ನಿರ್ಧರಿಸ್ತದೆ, ಇವನು ಅದನ್ನು ಆಗ ಮಾಡ್ತಾನಷ್ಟೆ, ಆಗುವಂತೆ ಅನ್ಫೋಲ್ಡ್ ಮಾಡ್ತಾನಷ್ಟೆ. ಆದ್ರಿಂದಲೇ ನಿನ್ನ ಈ ಮಹಿಮೆಯನ್ನು ಯಾರಿಗೂ ಕೂಡ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಚಿಕಿತ್ಸಿತಂ ಕರ್ತುಮಿಷ್ಟಂ ನ ವೇದ ನ ಜಾನಾತಿ, ಯಾರಿಗೂ ಕೂಡ ನಿನ್ನನ್ನು ತಿಳ್ಕೊಳ್ಳಿಕ್ಕಾಗೋದಿಲ್ಲ. ಹೀಗೆ ಆ ಶಬ್ದಕ್ಕೆ ವ್ಯಾಖ್ಯಾನ ಮಾಡಬಹುದು. ಅಥವಾ ಈ ಜಗತ್ತಿನಲ್ಲಿ ಯಾವ ವ್ಯಕ್ತಿಯಲ್ಲಿ ಯೋಗ್ಯತಾಕ್ಕಿಂತ ಹೆಚ್ಚಾಗಿ ಸ್ನೇಹ ಮತ್ತು ದ್ವೇಷ ಮಾಡಿದಂಥವನಿಗೆ ಏನೊಂದು ಅವನ ಬಗ್ಗೆ ಜನರಿಗೊಂದು ಬುದ್ಧಿ ಇರ್ತದೆ, ವಿಷಮ ಬುದ್ಧಿ ಸಮಬುದ್ಧಿ. ಅಸ್ಯ ದಯಿತೋಯಂ ಅಸ್ಯ ದ್ವೇಷಿ ಇತಿ ನ ಭವಾಂಸ್ತಾದೃಶಃ. ಜಗತ್ತಿನಲ್ಲಿ ಯಾರ್ಯಾರನ್ನೋ ನೋಡಿ ಇವ್ರು ನಮ್ಮ ದ್ವೇಷಿಗಳು, ಇವ್ರು ನಮ್ಮ ಮಿತ್ರರು ಅಂತೆಲ್ಲ ಅವ್ರಿಗೊಂದು ಹಣೆಪಟ್ಟಿ ಕಟ್ತಿರ್ತಾರೆ. ಹಾಗೆ ಭಗವಂತನಿಗೆ ಹಣೆಪಟ್ಟಿ ಕಟ್ಟಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಹಣೆಪಟ್ಟಿ ಕಟ್ಟಿದರೂ ಅದು ತಪ್ಪಾದೀತು ಅಂತ ಅದರರ್ಥ. ಇತ್ಯತಃ ಸಮಚಾರೀತಿ ವೈದಿಕಾ, ಇದು ವಿಜಯಧ್ವಜರು ಬರೆದಂತಹ ಅರ್ಥ. ಯಾದವಾರು ಕೂಡ ಹಾಗೆ ಪ್ರಶ್ನೆ ಮಾಡ್ಕೊಂಡಿದ್ದಾರೆ. ಅವರು ಅದಕ್ಕೆ ಈ ವಿಜಯಧ್ವಜರು ಹೇಳಿದಂಥ ಅರ್ಥವನ್ನೇ ಸ್ವಲ್ಪ ಹೇಳಿದ್ರು. ಅವರ ಆ ವಿಷಯವನ್ನು ಪ್ರಸ್ತುತಪಡಿಸಿದ ರೀತಿ ಬೇರೆ ಇದೆ. ಭಗವಂತ ಎಲ್ಲ ಕಡೆ ಸಮಾನ ಅಂತಂದಮೇಲೆ ಪಾಂಡವರ ಬಗ್ಗೆನೇ ಅವನು ಸ್ನಿಗ್ಧನಾಗಿರ್ತಾನೆ, ಸ್ನೇಹವನ್ನು ತೋರಿಸ್ತಾನೆ. ದುರ್ಯೋಧನಾದಿಗಳ ಬಗ್ಗೆ ಅವನಿಗೆ ವೈಷಮ್ಯ ಇದೆಯಲ್ಲ, ಯಾಕೆ ಹೀಗೆ ಬಂತು ಅಂತ ಪ್ರಶ್ನೆ ಬಂದರೆ ಅವನ ಮನೋಗತ ಏನಿದೆ, ಭಗವಂತ ಏನನ್ನು ತನ್ನ ತಲೆಯಲ್ಲಿ ಸ್ಕೆಚ್ ಹಾಕ್ಕೊಂಡಿದ್ದಾನೆ, ಏನು ಡಿಸೈನ್ ಮಾಡಿದ್ದಾನೆ ಅಂತ ಅನ್ನೋದನ್ನು ಬೇರೆ ಯಾರಿಗೂ ಕೂಡ ತಿಳ್ಕೊಳ್ಳಿಕ್ಕಾಗೋದಿಲ್ಲ. ನೃಣಾಂ ವಿಡಂಬನಂ ಅನುಕರಣಂ ಈಹಮಾನಸ್ಯ ಮನುಷ್ಯವದೇವ ಆಚರಣಂ ಕುರುವತಃ. ಮನುಷ್ಯರಲ್ಲಿ ಹುಟ್ಟಿದ್ದಾನೆ ಅಂದಮೇಲೆ ಮನುಷ್ಯರಂತೆ ಆಚರಿಸ್ತಾನಷ್ಟೇ. ಅವನು ಯಾಕೆ ಹೀಗೆ ಆಚರಿಸ್ತಾನೆ ಅಂತ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಗೊತ್ತಾದರೆ ಸ್ವಲ್ಪ ಸ್ವಲ್ಪ ಗೊತ್ತಾಗ್ತದೆ. ನಭಃ ಪತಂತ್ಯಾತ್ಮಸಮಂ ಪತತ್ರಿಣ ತಥಾ ಸಮಂ ವಿಷ್ಣುಗತಿಂ ವಿಪಶ್ಚಿತಃ ಅಂತ. ಹಕ್ಕಿಗಳಿಗೆ ಆಕಾಶದಲ್ಲಿ ಸ್ವಲ್ಪ ಸ್ವಲ್ಪ ಹಾರ್ಲಿಕ್ಕೆ ಶಕ್ತಿ ಇದೆ. ಅವು ಆಯಾ ಪಕ್ಷಿಗೆ ಎಷ್ಟೆಷ್ಟು ಶಕ್ತಿ ಇದೆಯೋ ಅಷ್ಟು ಹಾರ್ತವೆ, ಅದಕ್ಕಿಂತ ಹೆಚ್ಚು ಅದಕ್ಕೆ ಹಾರ್ಲಿಕ್ಕೆ ಆಗೋದಿಲ್ಲ. ತಥಾ ಸಮಂ ವಿಷ್ಣುಗತಿಂ ವಿಪಶ್ಚಿತಃ. ತಮ್ಮ ಯೋಗ್ಯತಾನುಸಾರವಾಗಿ ಆ ವಿಷ್ಣುವಿನ ಗತಿಯನ್ನು, ಗತಿ ಅಂದರೆ ಅವನು ಕೆಲಸ ಮಾಡುವ ರೀತಿ, ಇದು ತುಂಬ ಚೆನ್ನಾಗಿದೆ. ಗತಿ ಅನ್ನೋ ಶಬ್ದ ಭಾಗವತದಲ್ಲಿ ಬೇರೆ ಕಡೆ ಬಂದದ್ದು. ತಥಾ ಸಮಂ ವಿಷ್ಣುಗತಿಂ ವಿಪಶ್ಚಿತಃ ಅಂತ. ಗತಿ ಅಂದರೆ ಏನು? ಅವನ ಮನಸ್ಸಿನ ಆಲೋಚನೆ ಮೊದಲನೇದಾಗಿ, ಅವನ ಲೆಕ್ಕಾಚಾರ. ಈ ಹಿಂದೆ ವಿಪದಸ್ಸಂತುನ ಶಾಶ್ವತ ಅನ್ನೋಲ್ಲಿ ನಾವು ಅದನ್ನು ನೋಡಿದ್ದೇವೆ. ಅವನ ಲೆಕ್ಕಾಚಾರ ಏನು ಅದು ಗೊತ್ತಾಗೋದಿಲ್ಲ, ಅದು ಗತಿಯೇ. ಲೆಕ್ಕಾಚಾರದಂತೆ ಆತ ಒಂದು ಮುಂದೆ ಕಾರ್ಯರೂಪಕ್ಕೆ ತರ್ತಾನಲ್ಲ ಅದನ್ನು, ಅದೂ ಕೂಡ ಗತಿಯೇ. ಆ ಕಾರ್ಯರೂಪಕ್ಕೆ ತಂದಾದ ಮೇಲೆ ಕೊನೆಗಾಗುವ ಗತಿ ಎಂಡ್ ಇದೆಯಲ್ಲ, ಅದು ಕೂಡ ಗತಿಯೇ. ಇದ್ಯಾವುದು ಕೂಡ ನಮಗೆ ಆ ಕಾರಣದಿಂದಾಗಿ ಗೊತ್ತಾಗೋದಿಲ್ಲ. ಭಗವಂತನಿಗೊಬ್ಬನಿಗೆ ಎಲ್ಲ ಜೀವಗಳ ಯೋಗ್ಯತೆ ಗೊತ್ತಿದೆ. ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಅವ್ರು ಏನೇನು ಮಾಡಿದ್ದಾರೆ, ಮಾಡುವವರಿದ್ದಾರೆ, ಈಗೇನು ಮಾಡ್ತಿದ್ದಾರೆ ಅಂತ ಅನ್ನೋದೆಲ್ಲ ಹೀಗೆ ಗೊತ್ತಾಗ್ತದೆ.
ಈ ಭಗವಂತನಿಗೆ ಹೀಗೆ ಪ್ರಿಯನೂ ಇಲ್ಲ ದ್ವೇಷನೂ ಇಲ್ಲ ಅಂತ ಅದರ ತಾತ್ಪರ್ಯ. ಲೋಕ ಅನುಕರಣೇನ ಅಸ್ಮಾಸು ಅಯಮೇಕಃ ಇತಿ ಬುದ್ಧ್ವಾ ತಚ್ಚಿಕೀರ್ಷಿತ ಮಜ್ಞಾತ್ವ ತ್ವಯಿ ವೈಷಮ್ಯ ಬುದ್ಧಿಂ ಕುರುವಂತೆ. ಲೋಕದಲ್ಲಿ ನಾವು ಯಾರ್ಯಾರನ್ನೂ ನೋಡಿದ್ದೇವೆ, ನಮಗೆಲ್ಲ ಮೂರ್ಖರು ಮುಟ್ಟಾಳರೇ ಕಾಣಿಸ್ತಾ ಇದ್ದಾರೆ. ಅದಕ್ಕನುಸಾರವಾಗಿ ಈ ಭಗವಂತನು ಕೂಡ ಅಂಥವರಲ್ಲಿ ಒಬ್ಬ ಅಂತೆಲ್ಲ ನಾವು ಆಲೋಚನೆ ಮಾಡಿಬಿಡ್ತೀವಿ. ಹೀಗೆ ನಿನ್ನಲ್ಲಿ ವೈಷಮ್ಯ ಬುದ್ಧಿಯನ್ನು ತೋರಿಸ್ತಾರೆ ಅವರು. ಯಾರೋ ರಾಜಸರು ತಾಮಸರು ತೋರಿಸುವುದೇನೋ ದೊಡ್ಡದು, ಸಾತ್ವಿಕರೇ ತೋರಿಸಿಬಿಟ್ರಲ್ಲ, ಅದೇ ದೊಡ್ಡ ಆಶ್ಚರ್ಯ. ಹಿಂದೆ ನಾವು ಅದನ್ನು ನೋಡಿದ್ವಿ. ಬಲರಾಮ ತೋರಿಸಿದ, ಉದಂಕ ತೋರಿಸಿದ, ಗಾಂಧಾರಿ ತೋರಿಸಿದ್ಲು. ಕೊನೆಗೆ ಅವರು ಎಂದಾದರೂ ಒಮ್ಮೆ ತಿದ್ದುಕೊಂಡ್ರು, ಅದು ವಿಷಯ ಬೇರೆ. ಅಂತೂ ಆಗುವುದು ಹಾಗೆ ಅವ್ರಿಗೆ ಆಯಿತು. ಇದು ವಿಜಯಧ್ವಜರ ಯಾದವಾರ್ಯರ ವ್ಯಾಖ್ಯಾನ. ಇದಕ್ಕೆ ಬೇರೆ ವ್ಯಾಖ್ಯಾನಕಾರರು ಏನು ಅಭಿಪ್ರಾಯ ಮಾಡ್ತಾರೆ ಅಂತನ್ನೋದನ್ನು ನೋಡೋಣ. ನೃಣಾಂ ವಿಡಂಬನಂ, ಶ್ರೀಧರಿಯ ವ್ಯಾಖ್ಯಾನ ಹೆಚ್ಚಿಂದೇನಿಲ್ಲ. ಜನರ ವಿಡಂಬನೆಯನ್ನು ಮಾಡಲಿಕ್ಕೆ ಹೊರಟವನು ನೀನು. ಹಾಗೆ ನಿನಗೆ ಏನು ತಲೆಯಲ್ಲಿದೆ ಅಂತನ್ನೋದು ಬೇರೆ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ವಿಡಂಬನ ಅಂದರೆ ಅನುಕಾರ. ಆ ಅನುಕರಣವನ್ನು ಮಾಡಲಿಕ್ಕೆ ಹೊರಟಂಥವನು ಈ ಭಗವಂತ. ಪೂತನ, ಶಕಟಲಯ, ಮತ್ತು ಪೂತನೆಯನ್ನು ಕೊಂದು ಹಾಕಿದ, ಶಕಟಾಸುರನ್ನು ಕೊಂದು ಹಾಕಿದ, ಯಮಳಾರ್ಜುನರನ್ನು ಕೊಂದು ಹಾಕಿದ, ಕೋಲಯಾಪೀಠವನ್ನು ಸಂಹರಿಸಿದ. ಕೊನೆಗೆ ಇವೆಲ್ಲ ಲೀಲೆಗಳನ್ನು ತೋರಿಸಿದ್ದ್ಯಾಕೆ? ಆ ಭಗವಂತ ಆ ದುಷ್ಟರಾದಂಥ ಅವರಿಗೆ, ಕಂಸನ ಅನುಯಾಯಿಗಳಾದಂಥ ಅವರಿಗೊಂದು ತಕ್ಕ ಶಾಸ್ತಿ ಮಾಡುವುದಕ್ಕಾಗಿ ಮಾಡಿದ ಅಷ್ಟೇ. ಯಸ್ಮಿನ್ ವೈಷಮ್ಯಾಜರಹಿತೆ, ಆದರೆ ನೀನು ಮಾತ್ರ ಹೀಗೆ ವೈಷಮ್ಯಾಜರಹಿತನಾಗಿದ್ದೆ ಅಂತದಕ್ಕೆ ವ್ಯಾಖ್ಯಾನ. ಜನ್ಮ ಕರ್ಮಚ ಮೇ ದಿವ್ಯಂ ಏವಂ ವೇ ಯೋತ್ತಿ ತತ್ವತಃ. ಭಗವಂತನ ಜನ್ಮ ಮತ್ತು ಅವನ ಕರ್ಮ ಏನಿದೆ, ಅವನ ಅವತಾರದ ರಹಸ್ಯ, ಅವನು ವರ್ತಿಸುವ ರೀತಿ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಏನೇನೋ ಗೊತ್ತಾಗಿದೆ ಅಂತ ತಿಳ್ಕೊಂಡು ನಾವೆಲ್ಲ ಸುಮ್ಮನೆ ಗೊಂದಲಕ್ಕೊಳಗಾಗ್ತೀವಿ ಅಷ್ಟೆ. ಇದು ಆ ಶ್ಲೋಕಕ್ಕೆ ಆ ಉಳಿದವರು ಮಾಡಿದಂಥ ಅರ್ಥ. ಹೆಚ್ಚಿಂದೇನು ವಿಶೇಷ ಅರ್ಥ ಇಲ್ಲ. ಅದೇ ಅರ್ಥವನ್ನೇ ಬೇರೆ ವಾಕ್ಯದಿಂದ ಯಾರು ಹೇಳಿದರೆ ಅದನ್ನು ನಾನು ಓದಿದೆ ಅಷ್ಟೆ. ಜನ್ಮ ಕರ್ಮಚ ವಿಶ್ವಾತ್ಮನ ಅಜಸ್ಯ ಅಕರ್ತುರಾತ್ಮನಃ ತಿರ್ಯಂಗೃಷು ಚ ಯಾದಸ್ಸು ತದತ್ಯಂತ ವಿಡಂಬನಂ. ನಿನ್ನ ವಿಲಕ್ಷಣವಾದ ಜನ್ಮ ಕರ್ಮಗಳು, ಎಲ್ಲಿ ಯಾವಾಗ ಹುಟ್ಟುತ್ತೀಯೋ, ಎಲ್ಲಿ ಅವತಾರ ಮಾಡ್ತೀಯೋ ಗೊತ್ತಾಗೋದಿಲ್ಲ. ಯಾರನ್ನು ಆಪೋಷಣ ತಗೋತೀಯೋ ಅದೂ ಗೊತ್ತಾಗೋದಿಲ್ಲ. ಕೆಲವೊಮ್ಮೆ ನೀನು ತಿರ್ಯಕ್ ಪ್ರಾಣಿಗಳಾಗಿ, ಯಾವ ಹಂದಿಯಾಗಿ ಮತ್ತಾವುದೋ ಪ್ರಾಣಿಯಾಗಿ ಹುಟ್ಟಿತಿ. ಕೆಲವು ಬಾರಿ ರಾಮಕೃಷ್ಣ ಇತ್ಯಾದಿ ರೂಪಗಳಿಂದ ಮನುಷ್ಯ ರೂಪದಲ್ಲಿ ಹುಟ್ಟಿದ್ದೆ. ಯಾದಸ್ಸು ಜಲಜಂತುವಾಗಿ, ಮತ್ಸ್ಯವಾಗಿ, ಕೂರ್ಮವಾಗಿ ಹುಟ್ಟಿದ್ದೆ. ತದ ಅತ್ಯಂತ ವಿಡಂಬನಂ. ಇದೆಲ್ಲ ಈ ಜಗತ್ತನ್ನು ನೀನು ಅನುಕರಿಸುವ ರೀತಿ. ನೀನು ಹೀಗೆ ಮಾಡಿದ್ರಿಂದಲೇ ಜನ ಭ್ರಾಂತಿಗೊಳಗಾಗ್ತಾರೆ. ನಿನ್ನ ಸ್ವರೂಪವನ್ನು ಸರಿಯಾಗಿ ಅವರಿಗೆ ಅರಿಯಲಿಕ್ಕೆ ಬುದ್ಧಿಯ ಕೊರತೆ ಆಗಿಬಿಡ್ತದೆ. ನೀನು ವಾಸ್ತವಿಕವಾಗಿ ವಿಶ್ವಾತ್ಮ, ಎಲ್ಲವೂ ಕೂಡ ನಿನ್ನ ಸನ್ನಿಧಾನಕ್ಕೆ ಪಾತ್ರವೇ. ನೀನು ಎಲ್ಲ ಕಡೆ ವ್ಯಾಪ್ತನಾಗಿದ್ದೆ, ಅಜನಾಗಿದ್ದೆ, ಹುಟ್ಟಿನಿಂದ ರಹಿತ ನೀನು, ಅಕರ್ತ. ಇಷ್ಟೆಲ್ಲ ಮಾಡಿದ್ರೂ ಕೂಡ ನೀನು ಅಕರ್ತ. ತಸ್ಯ ಕರ್ತಾರಮಪಿಮ ವಿದ್ಯಕರ್ತಾರಮವ್ಯಯಂ ಅಂತ. ಅಲ್ಲೆಲ್ಲೋ ಚಾತುರ್ವರ್ಣಕ್ಕೆ ಸಂಬಂಧಪಟ್ಟಂತೆ ಆ ಮಾತನ್ನು ಹೇಳಿದ್ದಾರೆ. ಆದರೆ ಅದು ಮಾತ್ರ ಅಲ್ಲ, ಒಟ್ಟಾರೆ ಎಲ್ಲವನ್ನೂ ಭಗವಂತ ಮಾಡ್ತಾ ಇದ್ರೂ ಕೂಡ ಮಾಡದಂತೆ ಅವನಿದ್ದಾನೆ. ಯಾಕೆಂದರೆ ಅದರ ಅಂಟಿಲ್ಲ ಅವನಿಗೆ. ಹಿಂದೆ ಅದನ್ನು ನಾವು ನೋಡಿದ್ದೇವೆ. ಅದನ್ನು ಮಾಡದೆ ಹೋದರೆ ಅವನಿಗೆ ತೊಂದರೆ ಇಲ್ಲ, ಅದನ್ನು ಮಾಡಿದ್ರಿಂದ ಅವನಿಗೆ ಯಾವುದೇ ಅಂಟಿಲ್ಲ, ಅಭಿಮಾನವಿಲ್ಲ. ಆದ್ದರಿಂದ ಆತ ಅಕರ್ತ ಅಂತ ಕರೆಸ್ಕೋತಾನೆ. ಇದು ಈಗ ನಾವು ನೋಡುವಂಥ ಮಾತು. ತಿರ್ಯಕ್ ಪ್ರಾಣಿಗಳು ಅಂದರೆ ಯಾವುದು, ಏನೇನು ಅದನ್ನೆಲ್ಲ ನಾವು ಈಗಾಗಲೇ ನೋಡಿದ್ದೇವೆ. ಅದನ್ನೇ ಅರ್ಥವನ್ನೇ ಇನ್ನು ಯಾರು ಬರೆದ್ರೂ ಅದೇ ಅರ್ಥವನ್ನೇ ಬರೀಬೇಕಷ್ಟೆ. ಅದಕ್ಕಿಂತ ಹೆಚ್ಚಿನ ಅರ್ಥ ಏನು ಬೇರೆ ಎಲ್ಲೂ ಕಾಣಿಸೋದಿಲ್ಲ. ಇದಕ್ಕೆ ಯಾದವಾರ್ಯರು, ವಿಜಯಧ್ವಜರು ಈ ಶ್ಲೋಕಕ್ಕೆ ಏನು ಅರ್ಥ ಬರೀತಾರೆ ಅಂತ ಒಂದನ್ನು ನಾವು ನೋಡಿದರೆ ಸಾಕು.
ಅಧುನಾ ಅನಾದಿ ನಿಧನತ್ವಂ ಸಮರ್ಥಯತೆ ವಿಜಯಧ್ವಜರು ಹೇಳ್ತಾರೆ. ಭಗವಂತ ಅನಾದಿ ನಿಧನ, ಅದನ್ನೇ ಸಮರ್ಥನೆ ಮಾಡ್ತಾರೆ. ವಿಶ್ವಾತ್ಮನಾದವನೇ ಅಂದರೆ ಸರ್ವಾಂತರ್ಯಾಮಿ ಆದವನೇ. ನೀನು ಅಜಾತ ಆದರೂ ಕೂಡ ಮತ್ತೆ ಈ ಜಗತ್ತಿನಲ್ಲಿ ಆವಿರ್ಭವಿಸ್ತಿ. ಫಲದ ಅಪೇಕ್ಷೆ ಇಲ್ಲದೇ ಮಾಡುವುದರಿಂದ ನಿನ್ನನ್ನು ಅಕರ್ತ ಅಂತಾರೆ. ಭಾಗವತದ ಮೊದಲನೇ ಅಧ್ಯಾಯದ ಈ ಮೊದಲನೇ ಸ್ಕಂದದ ಮೊದಲನೇ ಅಧ್ಯಾಯದಲ್ಲಿ ಇದೆಲ್ಲ ಬಂದಿದೆ. ಹೀಗೆ ಇದು ಕೇವಲ ನಿನಗೊಂದು ವಿಡಂಬನೆ. ನಿನ್ನ ಪ್ರಾರಬ್ಧ ಕರ್ಮದಿಂದ ಅನಿವಾರ್ಯವಾಗಿ ಅವತಾರ ಮಾಡಬೇಕಾದ ಪ್ರಸಂಗ ನಿನಗೆ ಬರಲಿಲ್ಲ. ಆದ್ದರಿಂದ ನೀನು ಅನಾದಿ ನಿಧನನಾಗಿದ್ದೆ. ನಿನಗೆ ಆದಿಯೂ ಇಲ್ಲ, ಅಂತ್ಯವೂ ಇಲ್ಲ. ಹೇ ವಿಶ್ವಾತ್ಮನ್ ಅಂದರೆ ಪೂರ್ಣ ಸ್ವರೂಪ ಅಂತ ಅರ್ಥ ಮಾಡ್ತಾರೆ ಯಾದವಾರ್ಯರು. ಹೀಗೆ ಇದೆಲ್ಲವೂ ಕೂಡ ನಿನ್ನ ವಿಡಂಬನವಾಗಿದೆ. ಅಂಥವನನ್ನು ಅನೇಕ ಜನ ತಪ್ಪಾಗಿ ತಿಳಿದಿದ್ದಾರೆ. ಸರಿಯಾಗಿ ತಿಳಿದವರು ಕೂಡ ಪೂರ್ಣವಾಗಿ ಸರಿಯಾಗಿ ತಿಳಿದಿಲ್ಲ. ಕೆಲವು ವಿಷಯಗಳನ್ನು ಮಾತ್ರ, ಒಂದು ಅಷ್ಟು ಮಾತ್ರ ತಿಳಿದಿದ್ದಾರೆ ಅಂತ ಅದರ ತಾತ್ಪರ್ಯ. ಗೋಪಿ ಆದದೆ ತ್ವಯಿ ಕೃತಾಸಸಿ ಧಾಮ ಯಾವತ್ ಯಾತೆ ದಶಾಶ್ರು ಕಲಿಲಾಂಜನ ಸಂಭ್ರಮಾಕ್ಷಂ ವಕ್ತ್ರಂ ವಿನಮ್ಯ ಭಯಭಾವನೆಯ ಸ್ಥಿತಸ್ಯ ಸಾಮಾಂ ವಿಮೋಹಯತಿ ಭೀಹಿ ಪ್ರತಿಯಂ ಬಿಭೇತಿ. ತುಂಬ ಸುಂದರವಾದಂಥ ಶ್ಲೋಕ. ಆ ವಿಡಂಬನ, ನೀನು ಮಾಡುವ ವಿಡಂಬನ, ಈ ನಿನ್ನ ಅವತಾರಗಳು, ಆ ಅವತಾರದಲ್ಲಿ ನೀನು ತೋರಿಸುವ ಲೀಲೆಗಳು ಅವೆಲ್ಲವೂ ಕೂಡ ಎಲ್ಲರನ್ನೂ ಭ್ರಾಂತರನ್ನಾಗಿ ಮಾಡ್ತವೆ ಅಂತ ಹೇಳ್ತಿದ್ದಾಳೆ ಕುಂತಿ. ನೀನು ಹಿಂದೆ ಏನೋ ತುಂಟಾಟ ಮಾಡಿದ್ದೆ, ಆ ಮೊಸರಿನ ಪಾತ್ರೆ ಏನೋ ಹಾಲಿನ ಪಾತ್ರವನ್ನು ಏನೋ ಒಡೆದಾಕಿದ್ದೆ. ಆಗ ಆ ಯಶೋದೆ ನಿನ್ನನ್ನು ಕಟ್ಟಿ ಹಾಕಬೇಕು ಅಂತ ಬಂದ್ಲು. ನಿತ್ಯ ಮುಕ್ತನಾದ ನಿನ್ನನ್ನು ಕಟ್ಟಿ ಹಾಕಬೇಕು ಅಂತ ಹಗ್ಗ ತಗೊಂಡ್ಲು. ಆಗ ಎಂ ತ್ವಾಂ ಪ್ರತಿ ಭೀಹಿ, ನಿನ್ನನ್ನು ನೋಡಿ ಸರ್ವಜನರಿಗೂ ಭಯವನ್ನು ಉಂಟು ಮಾಡುವಂತಹ ದುರ್ಗಾದೇವಿಯು ಕೂಡ ಭಯಪಡ್ತಾಳೆ. ಎಲ್ಲರಿಗೂ ಭಯವನ್ನು ಕೊಡುವಂಥವಳು ದುರ್ಗಾದೇವಿ. ಅಂಥವಳು ಕೂಡ ನಿನ್ನ ಈ ರೂಪವನ್ನು ನೋಡಿ, ನರಸಿಂಹ ಇತ್ಯಾದಿ ರೂಪದಿಂದ ನೀನು ಇದ್ದಾಗ ಅವಳು ಕೂಡ ನಿನ್ನನ್ನು ನೋಡಿ ಓಡಿ ಹೋಗ್ತಾಳೆ. ಆದರೆ ಅಂಥವನು ನೀನೀಗ ಕಣ್ಣಲ್ಲಿ ನೀರು ತುಂಬಿಕೊಂಡು ಆ ಯಶೋದೆ ಎದುರಿಗೆ ನಿಂತಿದ್ದಿ. ಇದು ಬಹಳ ವಿಚಿತ್ರವಾಗಿದೆ. ಅದು ನನಗೆ ಮೋಹವನ್ನು ತಂದೊಡ್ಡಿದೆ ಅಂತಿದ್ದಾಳೆ. ಮೋಹವನ್ನು ತಂದೊಡ್ಡಿದೆ ಅಂದರೆ ನನಗೆ ನಗೆ ಬರ್ತಿದೆ ಅಂತ ಅರ್ಥ ಅಂತ ಪುರಾಣಿಕಾಚಾರ್ಯರು ಬರೆದಿದ್ದಾರೆ. ಅದು ಹೇಗೆ? ಕಣ್ಣಿಗೆ ಕಾಡಿಗೆ ಹಚ್ಕೊಂಡಿದ್ದಾನೆ, ಆ ಮಕ್ಕಳ ಬಟ್ಟಲ್ ಗೊಂಡ್ಗಳು, ಅರಳಿದ ಕಣ್ಗಳು, ಅದರಿಂದ ನೀರು ಸುರಿತಾ ಇದೆ, ನೀರು ತುಂಬಿಕೊಂಡಿದೆ. ಅವು ಆ ನೀರು ಆ ಕಾಡಿಗೆಯನ್ನೆಲ್ಲ ಆವರಿಸಿ ಆ ಕಾಡಿಗೆಯು ನೀರು ಎರಡೂ ಕೂಡ ಕರಗಿ ಕೆಳಗೆ ಹರಿತಾ ಇವೆ, ಕಪ್ಪು ನೀರು ಬರ್ತಾ ಇದೆ. ಸಂಭ್ರಮದಿಂದ ಈ ಶಿಕ್ಷೆಯಿಂದ ತಪ್ಪಿಸ್ಕೊಂಡ್ರೆ ಸಾಕು ಅನ್ನುವಂತೆ ನೀನು ಕಾಣಿಸ್ಕೋತಾ ಇದ್ದೆ. ವಕ್ತ್ರಂ ವಿನಮ್ಯ, ತಲೆ ಕೆಳಗಾಗಿ ತಪ್ಪಿತಸ್ಥ ವಿದ್ಯಾರ್ಥಿ ಅಂತ ನೀನು ನಿನ್ನ ತಾಯಿ ಎದುರಿಗೆ ನಿಂತ್ಕೊಂಡಿದ್ದೆ. ಸಾಮಾಂ ವಿಮೋಹಯತೆ, ಅದು ನನ್ನನ್ನು ಭ್ರಾಂತನನ್ನಾಗಿ ಮಾಡಿದೆ ಅಂತ ಹೇಳ್ತಿದ್ದಾಳು ಅವಳು. ಹೀಗೆ ಜ್ಞಾನಿಗಳಿಗೂ ಇದು ಮೋಹಕ. ಈ ಕೆಲವು ಕಡೆ ಅನುವಾದಗಳಲ್ಲಿ ಆ ಕಣ್ಣೀರು ಸುರಿದಾಗ ಕೃಷ್ಣನ ಕಾಡಿಗೆ ಕೂಡ ಕಲಿಸಿ ಹೋಗಿತ್ತು, ಅದು ಸ್ವಲ್ಪ ಅಸ್ತವ್ಯಸ್ತ ಆಗಿತ್ತು ಅನ್ನುವ ಒಂದು ಅಂಶ ಬಂದಿಲ್ಲ. ಕೇವಲ ಕಣ್ಣೀರು ತುಂಬಿದ ಕಣ್ಗಳು ಅಂತ ಅಷ್ಟೇ ಅನುವಾದ ಮಾಡಿದ್ದಾರೆ. ಅದು ಒಂದನ್ನು ಸೇರಿಸ್ಕೊಳ್ಬೇಕು, ಮೂಲದಲ್ಲೇ ಆ ಸಂಗತಿ ಇದೆ. ಯಾತೇ ದಶ ಅಶ್ರು ಕಲಿಲಾಂಜನ ಸಂಭ್ರಮಾಕ್ಷಂ ಅಂತ ಹೀಗೆ. ಹೀಗೆ ಆ ಕೃಷ್ಣ ಒಬ್ಬ ಸಾಮಾನ್ಯ ಮನುಷ್ಯ, ಅದರಲ್ಲಿ ಒಬ್ಬ ಸಾಮಾನ್ಯ ಹುಡುಗ ಹೇಗೆ ವರ್ತಿಸಬೇಕಾಗಿತ್ತೋ ಹಾಗೆ ವರ್ತಿಸಿದ್ದಾನೆ. ಅದನ್ನು ನಾವಿಲ್ಲಿ ಈ ಶ್ಲೋಕದಲ್ಲಿ ನೋಡ್ತೇವೆ. ಇದಕ್ಕೂ ಕೂಡ ಬೇರೆ ವ್ಯಾಖ್ಯಾನಕಾರರು ಬರೀಬೇಕಾದದ್ದೇನಿಲ್ಲ. ಆದ್ದರಿಂದ ನಾನಿಲ್ಲಿ ಹೇಳಬೇಕಾದದ್ದು ಕೂಡ ಏನು ವಿಶೇಷವಾಗಿ ಕಾಣಿಸೋದಿಲ್ಲ. ಅಲ್ಲಿಗೆ ಇವತ್ತು ನಾವೀಗೇನು ಈ ಭಾಗವನ್ನು ನೋಡ್ತಾ ಇದ್ದೀವಿ, ಈ ಭಾಗ ಸಮಾಪ್ತಿಯನ್ನು ಕಾಣ್ತಾ ಇದೆ. ಅಲ್ಲಿ ದಶ ಅಂತಿದೆ. ದಶ ಅಂದರೆ ಅವಸ್ಥೆ, ನಿನ್ನ ಅವಸ್ಥೆ
ಕಣ್ಣೀರಿನಿಂದ ಕೂಡಿದಂಥ ಒಂದು ಅವಸ್ಥೆ. ಆವತ್ತು ನೀನು ಆ ತೋರಿಸಿದ ಅವಸ್ಥೆ ನನ್ನನ್ನು ಭ್ರಾಂತರನ್ನಾಗಿ ಮಾಡಿದೆ. ನನಗಿಲ್ಲೊಂದು ಪ್ರಶ್ನೆ ಬಂದಿತ್ತು, ಈ ಕುಂತಿ ಕೃಷ್ಣ ಥರ ತಲೆ ತಗ್ಗಿಸಿ ಯಶೋದೆ ಎದುರಿಗೆ ಹತ್ತದ್ದನ್ನು ಯಾವಾಗ ನೋಡಿದ್ಲು ಅಂತ ಒಂದು ಪ್ರಶ್ನೆ. ಅದಕ್ಕೆ ಅದು ಅವಳು ಪ್ರಾಯ ಅದು ನೋಡಿಲ್ಲ. ಕೃಷ್ಣ ಚಿಕ್ಕ ಮಗುವಾಗಿದ್ದಾಗ ಅದು ನಡೆದದ್ದು. ಆವಾಗ ಕುಂತಿಯು ಕೂಡ ಮದುವೆ ಮಾಡಿಕೊಂಡು ದೂರ ಹೊರಟೋಗಿದ್ದಿರಬೇಕು. ಆದರೆ ಪ್ರಾಯ ಮತ್ಯಾವುದೋ ಸಂದರ್ಭದಲ್ಲಿ ಈ ಕುಂತಿ ಮತ್ತು ಯಶೋದೆ, ದೇವಕಿ ಇಂಥವರೆಲ್ಲ ಒಟ್ಟಿಗೆ ಸೇರಿದಾಗ ಅದು ನಡೆದಂಥ ಒಂದು ಘಟನೆ. ಆ ನಡೆದ ಘಟನೆಯನ್ನು ಕುಂತಿ ಅಲ್ಲಿ ಕೇಳ್ತಾ ಇದ್ದಂತೆ ದೇವಕಿ ಯಶೋದೆ ವರ್ಣಿಸಿದ್ದಿರಬೇಕು. ಯಶೋದೆ ವರ್ಣಿಸಿದ್ದನ್ನು ತಾನು ಕಣ್ಣಾರೆ ಕಂಡಂತೆ ಅನುಭವಿಸಿದ್ದಾಳೆ ಕುಂತಿ. ಪ್ರಾಯ ಅದನ್ನು ಹೇಳ್ತಿದ್ದಾಳೆ ಅಂತ ಕಾಣಿಸ್ತದೆ. ಅದನ್ನು ಹೊರತುಪಡಿಸಿದರೆ ಸಾಕ್ಷಾತ್ತಾಗಿ ಅವಳೇ ಇದನ್ನು ನೋಡಿರುವ ಸಾಧ್ಯತೆ ಬಹಳ ಕಡಿಮೆ. ಈ ರಾಧಾಕೃಷ್ಣರ ವ್ಯಾಖ್ಯಾನದಲ್ಲಿ ಆ ಭಗವಂತನ ಒಂದು ಸಮಾನವಾದ ಸ್ವಭಾವ, ಎಲ್ಲ ಕಡೆಯೂ ಕೂಡ ಆತ ಹೇಗೆ ಸಮವರ್ತಿಯಾಗಿ ವರ್ತಿಸ್ತಾನೆ ಅಂತನ್ನೋದನ್ನು ಹೀಗೊಂದು ದೃಷ್ಟಾಂತದ ಮೂಲಕ ವರ್ಣಿಸಿದ್ದಾರೆ. ನಮಗದೆಲ್ಲ ಗೊತ್ತಿರುವ ದೃಷ್ಟಾಂತವೇ. ಸರ್ವಕ್ಷೇತ್ರ ಸಾಧಾರಣಂ ವರ್ಷಾಜಲಂ ಯಥಾ ಕೃಷ್ಯನ ರೂಪಂ ಫಲಂ ಪ್ರಯಚ್ಛತಿ. ಮಳೆ ಸುರಿದ್ರೆ ಎಲ್ಲ ಕಡೆ ಸಮಾನವಾಗಿ ಸುರಿತದೆ, ಅಲ್ಲೇನು ವ್ಯತ್ಯಾಸ ಇರೋದಿಲ್ಲ. ಆದರೆ ಕೃಷ್ಯನ ರೂಪಂ ಫಲಂ ಪ್ರಯಚ್ಛತಿ, ಆ ಭೂಮಿಯ ಯೋಗ್ಯತೆ ಹೇಗಿದೆ, ಭೂಮಿಯಲ್ಲಿ ಬಿತ್ತಲ್ಪಟ್ಟ ಬೀಜ ಯಾವುದು, ಅದೆಲ್ಲವನ್ನು ಅನುಲಕ್ಷಿಸಿ ಫಲ ಸಿಗ್ತದೆ. ಅದರಂತೆ ಭಗವಾನಪಿ ಜೀವೇಭ್ಯ ಸ್ವಭಾವಾನುಗುಣಂ ಫಲಂ ವಿತರತೆ ತಸ್ಮಾದಯಂ ಸರ್ವತ್ರ ಸಮಃ. ಹೀಗೆ ಇದೊಂದು ದೃಷ್ಟಾಂತ ಅವ್ರು ಕೊಟ್ಟಿದ್ದಾರೆ. ನನಗೆ ಇದು ಅನೇಕ ಬಾರಿ ಅನಿಸಿದೆ. ಜೀವರ ಸ್ವಭಾವ, ಜೀವರ ಮೂಲಭೂತವಾದ ಯೋಗ್ಯತೆ ಅಂತನ್ನುವುದನ್ನು ಅನೇಕ ವ್ಯಾಖ್ಯಾನಕಾರರು, ಅವರು ವಿಶಿಷ್ಟಾದ್ವೈತಿಗಳಾಗಿರ್ಬೋದು, ಮತ್ತೆ ಯಾರೇ ಆಗಿರ್ಬೋದು, ಏನೇ ಆಗಿರ್ಬೋದು, ಆದರೆ ಅವರ ಮೂಲಭೂತವಾಗಿ ಅವರ ಸಿದ್ಧಾಂತದಲ್ಲಿ ಆ ಸಂಗತಿಯನ್ನು ಅವರು ಒಪ್ಪಿಲ್ಲದೆ ಇರಬಹುದು. ಆದರೆ ತಮ್ಮ ವ್ಯಾಖ್ಯಾನ ಮಾಡುವಾಗ ಭಾಗವತದಂತಹ ಮಹಾಗ್ರಂಥವನ್ನು ಅವರು ಭಾವುಕರಾಗಿ ವ್ಯಾಖ್ಯಾನ ಮಾಡುವಾಗ ಅನೇಕ ಬಾರಿ ತಮ್ಮ ಸಿದ್ಧಾಂತದಲ್ಲಿರುವ ಕೆಲವು ಸಂಗತಿಗಳನ್ನು ಬದಿಗಿಟ್ಟು ತಮ್ಮ ಮನಸ್ಸಿಗೆ ಯಾವುದು ಸಮಂಜಸ ಅಂತ ಕಂಡಿರ್ತದೋ, ವ್ಯಾಸರ ಹೃದಯಕ್ಕೆ ಯಾವುದು ಸಮಂಜಸ ಅಂತ ಕಂಡಿರ್ತದೋ ಅದನ್ನು ಅವರು ಹೇಳಿಬಿಡ್ತಾರೆ. ಹಾಗೆ ರಾಧಾಕೃಷ್ಣರ ಮಾತೊಂದನ್ನು ಮೊನ್ನೆ ನಾವು ನೋಡಿದ್ವಿ. ರಾಧಾಕೃಷ್ಣರು ನಿರ್ಗುಣ ಬ್ರಹ್ಮದ ನಿರೂಪಣೆಗಿಂತ ಸಗುಣ ಬ್ರಹ್ಮದ ನಿರೂಪಣ ಅಂತ ಅನ್ನೋದು ಹೆಚ್ಚು ನಮಗೆ ಹೃದಯವಾಗಿದೆ, ಅದು ನಮಗೆ ಆಪ್ಯಾಯಮಾನವಾಗಿದೆ ಅಂತ ಅವ್ರು ಬರೆದದ್ದನ್ನು ನಾವು ಮೊನ್ನೆ ಒಂದ್ಸರಿ ನೋಡಿದ್ದೀವಿ. ಅದರಂತೆ ಜೀವರ ಸ್ವಭಾವಕ್ಕನುಗುಣವಾದ ಫಲ ಕೊಡ್ತಾನೆ ಅಂದರೆ, ಸ್ವಭಾವ ಅಂದರೆ ಯಾವುದದು? ಈ ಆಯಾ ಜನ್ಮದಲ್ಲಿ ಆಯಾ ತಂದೆಯಿಂದ ಏನೇ ಒಂದು ಫಲ ಬಂದಿರ್ತದಲ್ಲ, ಅದೇ ಫಲವೋ ಅಥವಾ ಮತ್ಯಾವುದಾದ್ರೂ ಫಲವೋ? ಈ ಒಂದು ಜನ್ಮದಲ್ಲಿ ಅಂಥದ್ದೊಂದು ಫಲ ಬಂತು ಅಂತಂದರೆ, ಅಂಥದ್ದೊಂದು ಸ್ವಭಾವದ ವ್ಯತ್ಯಾಸ ಬಂತು ಅಂದರೆ ಅದು ಯಾಕೆ ಬಂತು? ಎಲ್ಲ ಜೀವರು ಸಮಾನರಾಗಿದ್ದರೆ ಮೂಲತಃ, ಮೂಲ ಜೀವಸ್ವರೂಪದಲ್ಲೇ ಸ್ವಭಾವದ ವ್ಯತ್ಯಾಸ ಇಲ್ಲದೆ ಹೋದರೆ ಈ ಒಂದು ಹುಟ್ಟಿನಲ್ಲಿ ವ್ಯತ್ಯಾಸ ಯಾಕೆ ಬಂತು ಅನ್ನೋ ಪ್ರಶ್ನಕ್ಕೆ ಬೇರೆ ಯಾವ ಮತಗಳಲ್ಲಿಯೂ ಬೇರೆ ಯಾವ ಸಿದ್ಧಾಂತಗಳಲ್ಲಿಯೂ ಕೂಡ ಉತ್ತರ ಕಾಣಿಸೋದಿಲ್ಲ. ಜೀವ ಸ್ವಭಾವ ಅನ್ನುವ ಮಾತೊಂದನ್ನು ಒಪ್ಕೊಳ್ಳದೆ ಹೋದರೆ ಇಂಥ ಫಿಲಸಾಫಿಕಲ್ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋದು ಕೂಡ ಅಸಾಧ್ಯವೇ ಆಗ್ತದೆ. ಆದ್ದರಿಂದಲೇ ಕೆಲವು ಕಡೆ ಅವರು ತಮ್ಮ ಸಿದ್ಧಾಂತ ಏನಿದೆ ಅಂತ ಅನ್ನೋದನ್ನು ಕೆಲವು ಬಾರಿ ಬದಿಗಿಟ್ಟವರಂತೆ, ಮರೆತವರಂತೆ ವರ್ತಿಸಿ ಸರಿಯಾದ ಸಂಗತಿಯನ್ನು, ವ್ಯಾಸರಿಗೆ ಅಭಿಪ್ರೇತವಾದ ಸಂಗತಿಯನ್ನು ಹೇಳಿಬಿಡ್ತಾರೇನೋ ಅಂತ ಕಾಣಿಸ್ತದೆ. ಅಂಥದ್ದೊಂದು ಪ್ರಸಂಗ ಇದು ಕೂಡ. ಜೀವರ ಸ್ವಭಾವವನ್ನು ಮಾತಾಡಿಬಿಟ್ಟಿದ್ದಾರೆ, ಸರಿಯಾದ ಮಾತೇ ಆಡಿದ್ದಾರೆ ಅವರು. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರೋ ಎನ್ನ ಹೃಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.